ಸ್ಯಾಂಡಲ್ವುಡ್ನ ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಪವಿತ್ರ ಗೌಡ ಮನೆಗೂ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೂ ಲಿಂಕ್ ಇದೆಯಾ? ಇಂಥದ್ದೊಂದು ಅನುಮಾನ ಮೂಡ್ತಾ ಇದೆ. ಸೌಂದರ್ಯ ಜಗದೀಶ್ ಪವಿತ್ರ ಗೌಡ ನಡುವೆ ಹಣದ ವ್ಯವಹಾರ ನಡೆದಿತ್ತಾ? ಪವಿತ್ರ ಗೌಡ ಖರೀದಿ ಮಾಡಿದ್ದಂತಹ ಮನೆಗೆ 2 ಕೋಟಿಯನ್ನ ಕೊಟ್ಟಿದ್ದು ಸೌಂದರ್ಯ ಜಗದೀಶ್. ಇಬ್ಬರ ನಡುವಿನ ಹಣದ ವ್ಯವಹಾರದ ದಾಖಲೆ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಜಗದೀಶ್ ಹಣ ಕೊಟ್ಟ ಮರುದಿನವೇ ಆರ್ ನಗರದಲ್ಲಿ ಮನೆಯನ್ನ ಖರೀದಿ ಮಾಡಿದ್ರು ಪವಿತ್ರ ಗೌಡ. ಸದ್ಯ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿ ಜೈಲ್ ಸೇರಿದ್ದಾರೆ. ಮತ್ತೊಂದು ಕಡೆ ಸೌಂದರ್ಯ ಜಗದೀಶ್ ಇತ್ತೀಚೆಗೆ ಕಳೆದ ಕೆಲ ತಿಂಗಳುಗಳ ಹಿಂದೆ ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ರು. ಅವರು ಆತ್ಮಹತ್ಯೆ ಮಾಡಿಕೊಂಡಂತಹ ಟೈಮ್ನಲ್ಲಿ ಅವರ ಪತ್ನಿ ಸೌಂದರ್ಯ ಜಗದೀಶ್ ಅವರ ಕಂಪನಿಯ ಇಬ್ಬರು ಪಾಲುದಾರರು ಹೊಂಬಣ್ಣ ಹಾಗೆ ಸುರೇಶ್ ಅವರ ವಿರುದ್ಧ ಆರೋಪವನ್ನ ಮಾಡಿದ್ರು. ಆದ್ರೆ ಈಗ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೂ ಈ ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡಗೂ ಲಿಂಕ್ ಇದೆಯಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಆ ಡಾಕ್ಯುಮೆಂಟ್ ನೀವು ಗಮನಿಸ್ತಾ ಇದ್ದೀರಿ. ಹಣ ಟ್ರಾನ್ಸ್ಫರ್ ಆಗಿರುವಂತಹ ಡಾಕ್ಯುಮೆಂಟ್. ಸೌಂದರ್ಯ ಜಗದೀಶ್ ಅವರಿಂದ ಪವಿತ್ರ ಗೌಡಗೆ ಹಣ ಟ್ರಾನ್ಸ್ಫರ್ ಮಾಡಿರುವಂತಹ ಡಾಕ್ಯುಮೆಂಟ್ ನೀವು ಗಮನಿಸ್ತಾ ಇದ್ದೀರಿ. ಯಾವ ಡೇಟ್ ನಲ್ಲಿ ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನುವಂತಹ ಡೇಟ್ ಕೂಡ ನೀವು ನೋಡ್ತಾ ಇದ್ದೀರಿ. ಒಂದು 13/11/2017 ಆವತ್ತು 1 ಕೋಟಿ ಟ್ರಾನ್ಸ್ಫರ್ ಆಗಿರುತ್ತೆ. ಮತ್ತೊಂದು ಡೇಟ್ 23/1/2018 ಆಗ್ಲೂ 1 ಕೋಟಿ ಟ್ರಾನ್ಸ್ಫರ್ ಆಗಿರುತ್ತೆ ಸೌಂದರ್ಯ ಜಗದೀಶ್ ಅವರ ಬ್ಯಾಂಕ್ ಅಕೌಂಟ್ ನಿಂದ ಈ ಪವಿತ್ರ ಅವರ ಖಾತೆಗೆ. ಮನೆಯೊಂದನ್ನ ಖರೀದಿ ಮಾಡಿರ್ತಾರೆ ಪವಿತ್ರ. ಈವೀಗ ಗಮನಿಸ್ತಾ ಇದ್ದೀರಲ್ಲ ದೃಶ್ಯದಲ್ಲಿ, ಅದೇ ಮನೆ ಆರ್ ನಗರದಲ್ಲಿರುವಂತಹ ಮನೆ. ಆ ಮನೆಯನ್ನ ಖರೀದಿ ಮಾಡೋಕೆ ಸೌಂದರ್ಯ ಜಗದೀಶ್ ಅವರಿಂದ ಪವಿತ್ರ 2 ಕೋಟಿ ರೂಪಾಯಿ ಹಣವನ್ನ ಪಡೆದಿದ್ರು. ಅಷ್ಟು ಮಾತ್ರ ಅಲ್ಲ, ಆ ಮನೆ ಖರೀದಿಯ ಡಾಕ್ಯುಮೆಂಟ್ ನಲ್ಲಿ ಸಾಕ್ಷಿದಾರರಾಗಿ ಸಹಿಯನ್ನ ಕೂಡ ಹಾಕಿದ್ರು ಸೌಂದರ್ಯ ಜಗದೀಶ್. ಆ ಡಾಕ್ಯುಮೆಂಟ್ ಕೂಡ ಅವೈಲೇಬಲ್ ಇದೆ. ಸೌಂದರ್ಯ ಜಗದೀಶ್ ಅವರು ಸಹಿ ಹಾಕಿರುವಂತಹ ಡಾಕ್ಯುಮೆಂಟ್. ನೀವೇನ ಸೇಲ್ ಡೀಡ್ ನ ಗಮನಿಸ್ತಾ ಇದ್ದೀರಿ, ಖರೀದಿ ಪತ್ರವನ್ನ ಏನ್ ಗಮನಿಸ್ತಾ ಇದ್ದೀರಿ, ಇದು ಪವಿತ್ರ ಗೌಡ ಅವರು ತಮ್ಮ ಮನೆಯನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಅವರ ಒಂದು ಅಗ್ರಿಮೆಂಟ್ ಕಾಪಿ ಇದು. ಅಲ್ಲಿ ಬಹಳ ಸ್ಪಷ್ಟವಾಗಿ ಸೌಂದರ್ಯ ಜಗದೀಶ್ ಅವರ ಹೆಸರು ಕಾಣಿಸುತ್ತೆ. ಆ ಜಗದೀಶ್ ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡಂತಹ ಸೌಂದರ್ಯ ಜಗದೀಶ್ ಅವರು 1,75,00,000 ರೂಪಾಯಿಗೆ ಈ ಮನೆಯನ್ನ ಖರೀದಿ ಮಾಡಿರ್ತಾರೆ ಪವಿತ್ರ ಗೌಡ. ಮನೆಯನ್ನ ಖರೀದಿ ಮಾಡೋದಕ್ಕೆ ಸೌಂದರ್ಯ ಜಗದೀಶ್ 2 ಕೋಟಿ ಹಣವನ್ನ ತಮ್ಮ ಅಕೌಂಟ್ ನಿಂದ ಟ್ರಾನ್ಸ್ಫರ್ ಮಾಡಿರ್ತಾರೆ ಸೌಂದರ್ಯ ಜಗದೀಶ್ ಅವರಿಗೆ. ಮೊದಲಿಗೆ 1 ಕೋಟಿ ನವೆಂಬರ್ನಲ್ಲಿ 2017 ನವೆಂಬರ್ನಲ್ಲಿ, ಆ ನಂತರ 2018 ಆರಂಭದಲ್ಲಿ ಮತ್ತೊಂದು ಕೋಟಿಯನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಒಟ್ಟು 2 ಕೋಟಿ. 23ನೇ ತಾರೀಕು ಹಣ ಟ್ರಾನ್ಸ್ಫರ್ ಆಗುತ್ತೆ. 24ನೇ ತಾರೀಕು ಮನೆಯನ್ನ ಖರೀದಿ ಮಾಡ್ತಾರೆ ಪವಿತ್ರ ಗೌಡ ಅವರು. ಈಗ ಮತ್ತೊಂದು ದೃಶ್ಯವನ್ನ ಪವಿತ್ರ ಗೌಡ ಅವರದ್ದು ಏನ್ ಗಮನಿಸ್ತಾ ಇದ್ದೀರಿ ನೀವು, ಸೌಂದರ್ಯ ಜಗದೀಶ್ ಕುಟುಂಬಕ್ಕೆ ಪವಿತ್ರ ಗೌಡ ಆಪ್ತರಾಗಿದ್ರು. ಅವರ ಆತ್ಮಹತ್ಯೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಸೌಂದರ್ಯ ಜಗದೀಶ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಸುಮಾರು 3-4-5 ವರ್ಷಗಳ ಹಿಂದೆ 2 ಕೋಟಿ ಹಣವನ್ನ ಖರೀದಿ ಮಾಡಿರ್ತಾರೆ. 2 ಕೋಟಿ ಹಣವನ್ನ ತೆಗೆದುಕೊಂಡಿರ್ತಾರೆ ಪವಿತ್ರ ಗೌಡ ಅವರು ಸೌಂದರ್ಯ ಜಗದೀಶ್ ಅವರ ಕಡೆಯಿಂದ. ಈಗ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಪವಿತ್ರ ಗೌಡ ದುಡ್ಡನ್ನ ತೆಗೆದುಕೊಂಡಿರುವುದಕ್ಕೂ ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿರುವುದಕ್ಕೂ ಏನಾದ್ರೂ ಲಿಂಕ್ ಕಂಡು ಬರ್ತಾ ಇದೆಯಾ? ಅಂಥದ್ದೊಂದು ಅನುಮಾನವನ್ನ ಯಾರಾದ್ರೂ ವ್ಯಕ್ತಪಡಿಸುತ್ತಿದ್ದಾರಾ ಹೇಗೆ ಅಂಕಿತಾ? ವಿದ್ಯಾ, ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ರೇಖಾ ಸೌಂದರ್ಯ ಅವರು ಒಂದಷ್ಟು ಆರೋಪಗಳನ್ನ ಮಾಡ್ತಾರೆ. ಅಂದ್ರೆ ಯಾವಾಗ ಸೌಂದರ್ಯ ಜಗದೀಶ್ ಅವರ ಸೂಸೈಡ್ ಅನ್ನ ಮಾಡ್ಕೊಳ್ತಾರೆ, ಆದ್ಮೇಲೆ ಅವರ ಮನೆಯಲ್ಲಿ ಒಂದು ಡೆತ್ ನೋಟ್ ಸಿಗುತ್ತೆ. ಆ ಡೆತ್ ನೋಟ್ ಅನ್ನು ಆಧರಿಸಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಆ ಕಂಪ್ಲೇಂಟ್ ನಲ್ಲಿ ಸುಮಾರು 60 ಕೋಟಿ ನಷ್ಟ ಆಗಿದೆ. ಪಾಲುದಾರರಾದಂತಹ ಹೊಂಬಣ್ಣ ಮತ್ತೆ ಸುರೇಶ್ ಅವರ ಹೆಸರನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗತ್ತೆ. ಅದಾದ ಬಳಿಕ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾರೆ. ಈಗ ಪಾಲುದಾರರಾಗಿರುವಂತಹ ಸುರೇಶ್ ಅವರು ಒಂದು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ತನಿಖಾಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಆ ದಾಖಲೆ ಏನ್ ಹೇಳುತ್ತೆ ಅಂತಂದ್ರೆ, ಸೌಂದರ್ಯ ಜಗದೀಶ್ ಅವರು ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ಪ್ರಮುಖ ಆರೋಪಿ, ಅದರಲ್ಲೂ A1 ಆರೋಪಿಯಾಗಿರುವಂತಹ
ಪವಿತ್ರ ಗೌಡ ಅವರಿಗೆ ಸುಮಾರು 2 ಕೋಟಿ ಟ್ರಾನ್ಸ್ಫರ್ ಮಾಡಿರುವಂತಹ ದಾಖಲೆ ಒಂದು ಬಿಡುಗಡೆ ಆಗಿದೆ. ಅಂದ್ರೆ ಹಣ ವರ್ಗಾವಣೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬ್ಯಾಂಕ್ ಸ್ಟೇಟ್ಮೆಂಟ್ ಏನಿದೆ ಅದನ್ನ ಸುರೇಶ್ ಅವರು ತನಿಖಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಹಾಗಿದ್ರೆ ಪವಿತ್ರ ಗೌಡ ಮತ್ತೆ ಸೌಂದರ್ಯ ಜಗದೀಶ್ ಅವರಿಗೆ ಹಣದ ವ್ಯವಹಾರ ಇತ್ತ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನ ವ್ಯಕ್ತ ಆಗ್ತಾ ಇರುವಂಥದ್ದು. ನೀವು ಹೇಳ್ದ ಹಾಗೆ ಸೌಂದರ್ಯ ಜಗದೀಶ್ ಅವರು ಸೂಸೈಡ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅವರ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನ ಕೂಡ ಪವಿತ್ರ ಗೌಡ ಅವರು ಮಾಡಿದ್ರು. ಆದರೆ ಈಗ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರವನ್ನ ಕೂಡ ತನಿಖೆ ಮಾಡೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಅಂದ್ರೆ ಈ ಒಂದು ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 2017ರಲ್ಲಿ 1 ಕೋಟಿ ಹಣ ಟ್ರಾನ್ಸ್ಫರ್ ಆಗುತ್ತೆ. ಅದಾದ ಬಳಿಕ 2018ರಲ್ಲಿ ಮತ್ತೊಂದು ಕೋಟಿ ಹಣ ಟ್ರಾನ್ಸ್ಫರ್ ಆಗುತ್ತೆ. 2 ಕೋಟಿ ಹಣ ಟ್ರಾನ್ಸ್ಫರ್ ಆಗಿರುವಂಥದ್ದು ಹಂತ ಹಂತವಾಗಿ. ಆ ಸಂದರ್ಭದಲ್ಲಿ ಅಂದ್ರೆ 2ನೇ ಬಾರಿ ಯಾವಾಗ ಹಣ 1 ಕೋಟಿ ಟ್ರಾನ್ಸ್ಫರ್ ಮಾಡ್ತಾರಲ್ಲ 23ನೇ ತಾರೀಕು, 24ನೇ ತಾರೀಕಿಗೆ RR ನಗರದ ಕೆಂಚನಹಳ್ಳಿಯಲ್ಲಿ ಪವಿತ್ರ ಗೌಡ ಅವರು ಮನೆಯನ್ನ ಖರೀದಿ ಮಾಡ್ತಾರೆ. ಆ ಮನೆ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಸಾಕ್ಷಿಯಾಗಿ ಸೌಂದರ್ಯ ಜಗದೀಶ್ ಅವರೇ ಸಹಿಯನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ನಲ್ಲಿ ವಿಟ್ನೆಸ್ ಆಗಿ ಸಹಿಯನ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ಈ ವಿಚಾರ ಯಾರಿಗೂ ಕೂಡ ಗೊತ್ತಿರಲಿಲ್ವಾ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂಥದ್ದು. ಅಂದ್ರೆ ದರ್ಶನ್ ಒತ್ತಡಕ್ಕೆ ಮಣಿದೇನಾದ್ರೂ ಈ ರೀತಿಯಾಗಿ ಸೌಂದರ್ಯ ಜಗದೀಶ್ ಅವರು ಪವಿತ್ರ ಗೌಡಗೆ ದುಡ್ಡನ್ನ ಕೊಟ್ರ ಅನ್ನೋ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗಾಗಲೇ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನು ಮನೆ ತೆಗೆದುಕೊಂಡಂತಹ ದಾಖಲೆ ಇದೆ ಆ ದಾಖಲೆಗಳು ಜೊತೆಗೆ ಸೌಂದರ್ಯ ಜಗದೀಶ್ ಅವರು ಸಹಿ ಮಾಡಿರುವಂತಹ ಆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನ ಕೂಡ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನು 2 ಬಾರಿ ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನೋದಕ್ಕೆ ದಾಖಲೆಗಳು ಸಿಕ್ಕಿದೆ. ಇವರಿಬ್ಬರ ಮಧ್ಯೆ ನಿಜಕ್ಕೂ ಕೂಡ ಯಾವ ರೀತಿಯ ಹಣದ ವ್ಯವಹಾರ ಇತ್ತು ಅದನ್ನ ಹೊರತುಪಡಿಸಿ ಏನಾದ್ರೂ ವ್ಯವಹಾರಗಳು ಇತ್ತ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಪ್ರಮುಖ ಅಂಶ ಅಂತಂದ್ರೆ ಸೌಂದರ್ಯ ಜಗದೀಶ್ ಅವರು 2 ಕೋಟಿ ಹಣವನ್ನ ಟ್ರಾನ್ಸ್ಫರ್ ಮಾಡಿರುವ ಬಗ್ಗೆ ಪಾಲುದಾರರಿಗೂ ಕೂಡ ಮಾಹಿತಿ ಇರಲಿಲ್ಲ ಅನ್ನೋದು. ಈಗ ಏನು ಆ ಒಂದು ಮಾಹಿತಿ ಸಿಕ್ಕಿದೆ ತಕ್ಷಣ ಸುರೇಶ್ ಅನ್ನೋರು ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಜೊತೆಗೆ ಹಣ ವರ್ಗಾವಣೆ ಮಾಡಿರುವಂತಹ ಬ್ಯಾಂಕ್ ಡೀಟೇಲ್ಸ್ ಅನ್ನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.